ಮಾಜಿ ಶಾಸಕರು ನಿಮಗೆ ಗೊತ್ತದ ಯಾಕೆ ಆರೋಪ ಮಾಡಿದರು? ಅವರು ಏನು ಆರೋಪ ಮಾಡ್ತಾರಪ್ಪ ಅಂದ್ರೆ, ಚೆನ್ನಮ್ಮ ಸಮಾಧಿ ಸ್ಥಳ ಅಭಿವೃದ್ಧಿಗೆ ಸರ್ಕಾರದಿಂದ 5 ಕೋಟಿ ಅನುದಾನ ಒದಗಿಸಲಾಗಿದೆ. 5 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಆದರೆ ಅದರಲ್ಲಿ 1 ಕೋಟಿ ಖರ್ಚು ಮಾಡಿ ದುಡ್ಡು ಹೊಡೆದ ವಿಷಯ ಜನರಿಗೆ ಗೊತ್ತಾಗಬಾರದು ಅಂಥೇಳಿ ಏಕಾಏಕಿ ಇದನ್ನು ಮಾಡಿದಾರಪ್ಪ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾರ ಮೇಲೆ? ಮಹಂತೇಶ್ ಕೌಜಲಗಿ ಅವ್ರ ಮೇಲೆ. ಕೌಜಲಗಿ ಅವರ ಮನೆತನ ಬಗ್ಗೆ ವಿಶೇಷವಾಗಿ ಎಲ್ಲರಿಗೂ ಅಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಭಕ್ತಿನೂ ಅಂದರೂ ಅಡ್ಡಿ ಇಲ್ಲ. ಇಂಥ ಒಳ್ಳೆಯ ಸ್ವಸಂಸ್ಕೃತ ಬೆಳೆದಂಥ ಕುಟುಂಬ ರಾಜಕಾರಣ, ಅವರು ಕುಟುಂಬ ರಾಜಕಾರಣಿಗಳ ಅದರಲ್ಲಿ 2 ಮಾತಿಲ್ಲ. ಅವರಿದ್ದಂಥವರು 5 ಕೋಟಿ ಒಳಗೆ 4 ಕೋಟಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪ. ಈ ಆರೋಪ ಈಗ ಜಿಲ್ಲೆಯಾದ್ಯಂತ ಬಿಸಿ ಬಿಸಿ ಚರ್ಚೆ. ಅವರು ಹೊಡಿತಾರ, ಭ್ರಷ್ಟರಿದ್ದಾರ ಅನ್ನುವಂಥ ಪ್ರಶ್ನೆ ಇವತ್ತಿದ್ದದ. ಅದಕ್ಕೆ ನಾವು ಅವ್ರು ಮಹಂತೇಶ್ ಅವ್ರ ಉತ್ತರ ಕೊಡಬೇಕು. ಜೊತೆಗೆ ಇನ್ನೂ ಅನೇಕ ಕೆಲಸಗಳಾಗಬೇಕಾಗಿದೆ. ನಮ್ಮ ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕಂತೇಳಿ ವಿಶೇಷವಾಗಿ ಅದರಲ್ಲೂ ಅವರಿದ್ದಂಥವರು ಈ ವಿಶೇಷ ಚೆನ್ನಮ್ಮನ ಸೈನಿಕ ಶಾಲೆಗೆ ನಿರ್ಮಾಣಕ್ಕೆ ಅವ್ರು ಇನ್ನೂ ಸ್ವಲ್ಪ ಹೆಚ್ಚಿಗೆ ತಯಾರು ಮಾಡೋದಕ್ಕಾಗಿ 200 ಕೋಟಿ ಮೀಸಲಿಡಬೇಕು ಅನ್ನುವಂಥ ಒಂದು ಬೇಡಿಕೆ. ಎಷ್ಟು? 200 ಕೋಟಿ. ಅದರ ಜೋಡಿ ಶೇಖರ ಚೆನ್ನಮ್ಮನ ರಾಕ್ ಗಾರ್ಡನ್ ಉದ್ಘಾಟನಾ ಸಮಾರಂಭ ಏರ್ಪಡಿಸಬೇಕು. ಇಲ್ಲದಿದ್ದರೆ ನಿರಂತರ ಧರಣಿ. 200 ಕೋಟಿ ಅಲ್ಲ, ಈಗೇನು ನೀವು ಮಾಡಿದಿರಿ ಉದ್ಘಾಟನೆ, ವಿಶೇಷವಾಗಿ ನವೀಕೃತ ಚೆನ್ನಮ್ಮನ ಸಮಾಧಿ